ಅರ್ಜುನವ್ರೆ ಕಾನಿಷ್ಕ ನಿನ್ನ ಸಾವು ಈಗ ನನ್ನಿಂದಾನೆ. ಅರ್ಜುನರೇ 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 ಎದ್ದೇಳಿ ಅರ್ಜುನರೇ ಅರ್ಜುನರೇ ಎದ್ದೇಳಿ ಅರ್ಜುನರೇ ಪರಮಾತ್ಮ ದುಷ್ಟರಿಗೆ ಉಳಿವಿಲ್ಲ, ಶಿಷ್ಟರಿಗೆ ಅಳಿವಿಲ್ಲ ಅನ್ನೋದನ್ನು ನಿರೂಪಿಸ್ಬಿಟ್ಟೆ ತಂದೆ. ನಿನ್ನ ಪಾದಕ್ಕೆ ಕೋಟಿ ಕೋಟಿ ನಮನಗಳು. ಅರ್ಜುನ್ ಅಮೃತ ಇಬ್ಬರು ನಾಗಮಣಿಯೊಂದಿಗೆ ನಾಗಲೋಕವನ್ನು ಸೇರ್ಕೊಂಡ್ಬಿಟ್ರೆ ನನಗದೇ ಸಂತೋಷ. ಆದಷ್ಟು ಬೇಗ ನನ್ನ ಈ ಆಸೆನ ಈಡೇರುವಾಗ ಮಾಡು ತಂದೆ. ಅಸಂಭವ ಅಸಂಭವ ಅಸಂಭವವನ್ನ ಸಂಭವ ಮಾಡಿ ತೋರಿಸಿದಾಳೆ ಅಮೃತ. ಬರ್ತಿರೋ ಕೋಪದಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಬಾಬಾ? ಅಂದೆ ಅವನು ಆತ್ಮಹತ್ಯೆನ ನೀನ ಹೀಗೆ ಮಾತಾಡ್ತಿರೋದು? ಹೌದು, ಇವನೇ ಮಾತಾಡ್ತಾ ಇರೋದು. ಕುರಿ ಕುರುಬನ ನಮ್ದೆ ಕಟಕನ್ನ ನಂಬಿ ತನ್ನ ಚಟ್ಟನ ತಾನೇ ಕಟ್ಕೊಂಡಾಗೆ ನಾವು ನಿಮ್ಮನ್ನ ನಂಬಿ ನಮ್ಮ ಸಮಾಧಿನ ನಾವೇ ತೋಡ್ಕೊಂಡಂಗೆ ಅನಿಸ್ತಾ ಇದೆ. ಮಾತಾಡೋದಕ್ಕೊಂದು ಇತಿ ಮಿತಿ ಅನ್ನೋದಿದೆ, ಅದನ್ನ ದಾಟ್ತಾ ಇದೆಯಾ ರುದ್ರ ನೀನು? ಸಾಕು ಸುಮ್ಮನಿರಿ ಬಾಬಾ. ನಮ್ಮ ತಾಳ್ಮೆಗೊಂದು ಇತಿ ಮಿತಿ ಅನ್ನೋದಿರುತ್ತೆ. ಆಗೋ ಬೆಟ್ಟ ಈಗೋ ಪರ್ವತ ಅಂತೇಳಿ ಗಾಜಿನ ಮನೆ ತೋರಿಸಿ ನಮ್ಗೆ ಆಮರಿಸ್ಬಿಟ್ರಲ್ಲ. ಬಾಬಾ, ನಿಮ್ಮನ್ನ ನಿಮ್ಮ ಶಕ್ತಿನ ನಾನು ಏನೋ ಅಂದ್ಕೊಂಡಿದ್ದೆ, ಒಂದು ಎತ್ತರದಲ್ಲಿ ಇಟ್ಟಿದ್ದೆ. ಆದ್ರೆ ಅದಕ್ಕೆ ನೀವು ಯೋಗ್ಯರಲ್ಲ ಅನ್ನೋದು ನಿಮ್ಮ ಪ್ರತಾಪದಿಂದಾನೇ ಗೊತ್ತಾಗ್ತಿದೆ. ಸಾಕ್ ಸುಮ್ನೆ ಇರಿ ಬಾಬಾ. ನಿಮ್ಮ ಈ ಆರ್ಭಟ ಹಾರಾಟ ಎಲ್ಲ ನಮ್ಮ ಮುಂದೆ ಮಾತ್ರ, ಆದ್ರೆ ಅಮೃತನ್ ಮುಂದೆ ಏನೂ ಇಲ್ಲ. ಒಬ್ಬ ವ್ಯಕ್ತಿಗೆ ಆ ಯೋಗ್ಯತೆ ಇದ್ರೆ ಮಾತ್ರ ಆ ಯೋಗನ ಬಯಸ್ಬೇಕು. ಆದ್ರೆ ನಿಮ್ಗೆ ಆ ಯೋಗ್ಯತೆನೇ ಇಲ್ಲದೆ ಆ ಯೋಗನ ಬಯಸಿದ್ರಿ.
ಇನ್ನು ಒಂದು ಮಾತು ಮಾತಾಡಿದ್ರು ನಿನ್ನ ಮೊದ್ಲಿನ ತರ ಶಿಲಾಬಾಲಿಕೆ ಮಾಡ್ಬಿಡ್ತೀನಿ. ನನ್ನನ್ನ ಮತ್ತೆ ಶಿಲಾಬಾಲಿಕೆಯಾಗಿ ಮಾಡೋ ಶಕ್ತಿ ಈ ಜನ್ಮದಲ್ಲ, ಇನ್ ಯಾವ ಜನ್ಮದಲ್ಲೂ ನಿಮಗಿರೋದಿಲ್ಲ, ತಿಳ್ಕೊಳ್ಳಿ. ಸಾಕ ನಿಮ್ಗೆ ಈ ಅವಮಾನ? ನಮ್ಮಂತ ಬಡಪಾಯಿಗಳ ಮೇಲೆ ಹಾರಾಡೋದಲ್ಲ ನಿಮ್ಮ ಪೌರುಷ. ಅವಳು ಕೇಳೋ ಪ್ರಶ್ನೆಗಳಿಗೆ ಅದು ಏನು ಉತ್ತರ ಕೊಡ್ತಿರೋ ಕೊಡಿ. ಉತ್ತರ ಬೇಕಾ? ಉತ್ತರ ತಗೋ. ಇದೇ ನನ್ನ ಉತ್ತರ. ಜೈ ಮಹಾಕಾಲ. ಬಾಬಾ, ಇದೇನ್ ಮಾಡ್ಬಿಟ್ರಿ ನೀವು? ಮನುಷ್ಯರಾಗಿದ್ರು ಸಹ ಮನುಷ್ಯತ್ವನ ಮತ್ತು ನಾಯಿಗಳ ತರ ಆಡಿದ್ರೆ ಈ ರೀತಿನೇ ಆಗೋದು. ಬಾಬಾ, ಅವನ್ನ ಕ್ಷಮಿಸಿ. ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಇದೊಂದೇ ಒಂದ್ಸಲ ಬಾಬಾ, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬಾಬಾ. ಕ್ಷಮಿಸೋದಕ್ಕೆ ಅವನು ಮಾಡಿರೋದು ಅಂತಿಂತ ತಪ್ಪಲ್ಲ, ಗುರುನಿಂದನೆ. ಗುರುನಿಂದನೆಗಿಂತ ಪಾಪ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಬಾಬಾ ಬಾಬಾ, ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೀನಿ. ದಯವಿಟ್ಟು ದಯವಿಟ್ಟು ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ನೀವು ನನ್ನ ಶಿಷ್ಯರು. ನಾನು ನಿಮ್ಮನ್ನ ಮನ್ನಿಸದೆ ಇನ್ಯಾರು ಮನ್ನಿಸ್ತಾರೆ? ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಇದು ಮತ್ತೊಮ್ಮೆ ಪುನರಾವರ್ತನೆಯಾಗಬಾರದು. ಜೈ ಮಹಾಕಾಲ. ರುದ್ರ, ಬಾಬನ ಹತ್ರ ಕ್ಷಮೆ ಕೇಳು. ಕ್ಷಮಿಸ್ಬಿಡಿ ಬಾಬಾ. ಆಡೋಕೆ ಮುಂಚೆ ಆಲೋಚನೆ ಮಾಡಿ ಮಾತಾಡಬೇಕು. ಆ ರೀತಿ ಮಾತಾಡದೇ ಇದ್ರೆ ಈ ರೀತಿ ಪರದಾಡಬೇಕಾಗುತ್ತೆ. ಊರ್ಮಿಳಾ, ಅವರಿಗೆ ಮಾತ್ರ ಅಲ್ಲ, ನಿನಗೂ ಸೇರ್ಸಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ನನ್ನ ಪ್ರಯತ್ನ ಸಫಲ ಆಗಬಾರದು ಅಂತ ಆ ಶಾಸ್ತ್ರೀಯನೋ ಮೋಡಿ ಮಾಡಿದಾನೆ. ಅದಕ್ಕೆ ಇದನ್ನ ಪತ್ತೆ ಹಚ್ಚೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನೀವುಗಳು ಅವನ್ನ ಪತ್ತೆ ಹಚ್ಚಬೇಕು. ನಾವು ಹೇಗೆ ಪತ್ತೆ ಹಚ್ಚೋದು ಬಾಬಾ? ಅರ್ಜುನ್ ಅವರೇ ಮಾತಾಡಿ. ಅರ್ಜುನ್ ಅವರೇ ಎದ್ದೇಳಿ. ಅರ್ಜುನ್ ಅವರೇ, ನಾನು ನಿಮ್ಮ ಅಮೃತ ಬಂದಿದ್ದೀನಿ. ಅರ್ಜುನ್ ಅವರೇ ಮಾತಾಡಿ. ಅರ್ಜುನ್ ಅವರೇ ಮಾತಾಡಿ. ಏನಾದ್ರೂ ಮಾತಾಡಿ ಅರ್ಜುನ್ ಅವರೇ. ತುಂಬಾ ಭಯ ಆಗ್ತಿದೆ. ಮಾತಾಡಿ ಅರ್ಜುನ್ ಅವರೇ. ಎಷ್ಟು ಗಾಯ ಮಾಡಿದ್ದಾನೆ ನನ್ನ ಅರ್ಜುನ್ ಅವ್ರ ಮೇಲೆ. ಅವನಿಗಿರೋ ದ್ವೇಷ ಆದ್ರೂ ಏನು? ಯಾಕೆ ಈ ರೀತಿ ಹಿಂಸೆ ಮಾಡ್ದ? ಆ ಭೈರವನಿಗೆ ನನ್ನ ಮೇಲೆ ದ್ವೇಷ ಇದೆ ಸರಿ, ಆದ್ರೆ ನನ್ನ ಅರ್ಜುನ್ ಅವ್ರು ಏನ್ ಮಾಡಿದ್ರು? ಅವರು
ಮೇಲೆ ಯಾಕೆ ಈ ರೀತಿ ದ್ವೇಷ ಸಾಧಿಸ್ತಾ ಇದ್ದಾನೆ? ಪರಮೇಶ್ವರ, ನನಗೆಲ್ಲ ಅಯೋಮಯವಾಗ್ತಿದೆ. ಅಮೃತ, ಅರ್ಜುನ ದೇಹದಲ್ಲಿ ಕಾನಿಷ್ಕನ ವಿಷ ಇರೋದ್ರಿಂದ ಅದು ನಿನ್ನ ಶಕ್ತಿಗೆ ಮಾಯೋದಿಲ್ಲ. ಹಾಗಾದ್ರೆ ಈಗ ಹೇಗೆ ಶಾಸ್ತ್ರಿಗಳೇ? ನೀನು ನಿರಾಶೆ ಆಗೋ ಅಗತ್ಯ ಇಲ್ಲ. ನೀನು ಕಾಡಿನಲ್ಲಿ ಹುಡುಕಿ ಮೃತ್ಯುಹರಣ ಮೂಲಿಕೆಯನ್ನು ತೆಗೆದುಕೊಂಡು ಬಂದು ಅದರ ರಸವನ್ನು ಅರ್ಜುನ ಗಾಯಕ್ಕೆ ಹಾಕಿದರೆ ಆ ಗಾಯ ಮಾಗುತ್ತದೆ. ತಕ್ಷಣ ಅವನು ಚೇತರಿಸ್ಕೊಳ್ತಾನೆ. ಸರಿ ಶಾಸ್ತ್ರಿಗಳೇ, ಹಾಗೆ ಮಾಡ್ತೀನಿ. ಅರ್ಜುನವರೇ, ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆದ್ರೆ ಹೋಗ್ಲೇಬೇಕಾಗಿರೋ ಪರಿಸ್ಥಿತಿ. ಪರಮೇಶ್ವರ, ನನ್ನ ಅರ್ಜುನವ್ರ ಜೀವಕ್ಕೆ ಯಾವುದೇ ಅಪಾಯ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ. ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧ. ಅಣ್ಣ, ನೀನು ಒಂಥರ ಕರಿಬೇಕಿದ್ದಾವೆ. ಯಾಕೋ? ಈ ಕರಿಬೆಕ್ಕುಗಳಿಗೆ ಏನು ಕೆಲಸ ಹೇಳು? ಆಗೋ ಕೆಲಸಕ್ಕೆ ಅಡ್ಡ ಬರೋದು, ಅದೇ ತಾನೇ? ಯಾವ ವಿಷಯ ಹೇಳ್ತಿದ್ದೆ ನೀನು? ಇನ್ಯಾವ ವಿಷಯ? ಆ ಶಾಸ್ತ್ರಿ ವಿಷಯ. ಆ ಶಾಸ್ತ್ರಿನ ಅವತ್ತೇ ಮುಗಿಸ್ತೀನಿ ಅಂತ ಹೋಗಿದ್ದೆ. ನೀನೇ ಅಡ್ಡ ಬಂದು ಅದನ್ನು ತಡೆದ್ಬಿಟ್ಟೆ. ಏಯ್ ಮುಟ್ಟಾಳ, ಆ ಶಾಸ್ತ್ರಿ ದೊಡ್ಡ ಬಂಡೆ ಇದ್ದ ಹಾಗೆ, ನಾವು ಚಿಕ್ಕ ಕಲ್ಲುಗಳು. ಕಲ್ಲುಗಳಿಂದ ಎಲ್ಲಾದರೂ ಬಂಡೆನ ಹೊಡೆಯೋದಕ್ಕಾಗತ್ತಾ? ಅದಕ್ಕೇನಿದ್ರು ಡೈನಾಮೇಟ್ ಇಟ್ಟು ಹೊಡಿಬೇಕು. ಮೊದಲು ಹುಚ್ಚುಚ್ಚಾಗಿ ಯೋಚನೆ ಮಾಡೋದನ್ನು ಬಿಡು. ನೋಡಿದ್ಯಾ, ನೀನು ನಿಮ್ಮ ಅತ್ತೆ ಇಬ್ರು ಸೇರ್ಕೊಂಡು ಮನೆ ದೇವರು ಅಂತೇಳಿ ಆ ಶಾಸ್ತ್ರಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರಲ್ಲ, ಕೊನೆಗೆ ಏನ್ ಮಾಡಿ ಹೋದ ಅಂತ. ಪಾಪ ಅಮ್ಮಿ, ಅರ್ಜುನ ಹುಡ್ಕೊಂಡು ಮನೆಗೆ ಕರ್ಕೊಂಡು ಬಂದು ನಾವು ಮನೆಗೆ ಸೊಸೆ ಆಗ್ತೀನಿ, ಅರ್ಜುನ ಮದುವೆ ಆಗ್ತೀನಿ ಅಂತ ತುಂಬ ಆಸೆಗಳನ್ನ ಇಟ್ಕೊಂಡಿತ್ತು. ಆ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿ ನಮ್ಮ ಆಕಾಂಕ್ಷೆಗಳಿಗೆಲ್ಲ ಸಮಾಧಿ ಕಟ್ಬಿಟ್ಟ ಆ ಶಾಸ್ತ್ರಿ. ಬಾಯ್. ಆ ನಿಮ್ಮ ಶಾಸ್ತ್ರಿನ ಸಭ್ಯಸ್ಥ ಸಂಭಾವಿತ ಅಂತೆಲ್ಲ ಹೇಳ್ತಾ ಇದೆಯಲ್ಲ, ನೋಡಿದೀಯ ಈಗ ಎಂತ ಕೆಲಸ ಮಾಡಿ ಹೋಗಿದ್ದಾನೆ ಅಂತ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಆ ಶಾಸ್ತ್ರಿ. ಆ ಶಾಸ್ತ್ರಿನೇ ನಮ್ಮ ಅರ್ಜುನ ಕರ್ಕೊಂಡು ಹೋಗಿರೋದು. ಸರಿಯಾಗಿ ಬಾಯಿ ಬಿಡಿಸೋ ರೀತಿನಲ್ಲಿ ಬಿಡಿಸಿದ್ರೆ ಸತ್ಯ ಆ ಶಾಸ್ತ್ರಿ ಬಾಯಿಂದನೇ ಹೊರಗಡೆ ಬರುತ್ತೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾನೆ. ನೀನು ಕೈಲಾಗ್ದವ್ರು ಅಂತ ಅಂದ್ಕೊಂಡಿದ್ದಾನೆ ಅವನು. ನಾನು ಈಗಲೇ ಹೋಗಿ ಕೇಳ್ತೀನಿ. ಶಾಸ್ತ್ರಿಗಳು ನನ್ನ ಮುಂದೆ ಬಾಯಿ ಬಿಡಲೇಬೇಕು.
ಎಷ್ಟೋ ತನಕ ಆ ಗಿಡ ಮೂಲಿಕೆನ ಹುಡುಕಿದಾಯ್ತು, ಆದ್ರೆ ಎಲ್ಲೂ ಸಿಕ್ತಲ್ವಲ್ಲ. ಕ್ಷಣ ಕ್ಷಣಕ್ಕೂ ಅರ್ಜುನ್ ಅವ್ರಿಗೆ ಏನಾಗುತ್ತೋ ಅನ್ನೋ ಆತಂಕ ನನ್ನನ್ನು ಕಾಡ್ತಾ ಇದೆ. ಪರಮೇಶ್ವರ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ರೀತಿ ಘೋರವಾದ ಶಿಕ್ಷೆನ ಕೊಡ್ತಾ ಇದೆಯಾ? ನನ್ನಿಂದ ನನ್ನ ತಂದೆ ತಾಯಿನ ಕಿತ್ಕೊಂಡೆ, ನಮ್ಮ ಲೋಕದಲ್ಲಿದ್ದ ನಾಗಮಣಿನ ನಾನು ಕಳ್ಕೊಂಡೆ. ಇಷ್ಟಾದ್ರೂ ನಿನಗೆ ಸಮಾಧಾನ ಇಲ್ವಾ? ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಅರ್ಜುನ್ ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ, ಇದು ನ್ಯಾಯನ? ಇದು ಧರ್ಮನ? ನಿನ್ನ ಸತಿ ದಕ್ಷ ಯಜ್ಞಕ್ಕೆ ಆಹುತಿ ಆದ್ಲು ಅನ್ನೋ ಕಾರಣಕ್ಕೆ ನೀನು ಇಡೀ ಲೋಕನೇ ಮರ್ತೆ. ನಿನ್ನ ಸತಿ ಮೇಲೆ ನೀನೆಷ್ಟು ಪ್ರೀತಿ ಇಟ್ಟಿದ್ಯೋ ಅಷ್ಟೇ ನನ್ನ ಪತಿ ಮೇಲೆ ನಾನು ಪ್ರೀತಿ ಇಟ್ಟಿದ್ದೀನಿ. ನೀನು ನನ್ನ ಅರ್ಜುನನ್ನ ಉಳಿಸ್ಕೊಡ್ದೆ ಹೋದ್ರೆ ನಿನ್ನ ಸತಿ ಪಾರ್ವತಿ ಮೇಲೆ ಆಣೆ. ಪರಮಾತ್ಮ, ನನ್ನ ಪ್ರಾರ್ಥನೆಗೆ ನೀನು ಫಲ ಕೊಟ್ಬಿಟ್ಟೆ.